ವೆಲ್ಕಮ್ ಬ್ಯಾಕ್ ಟು ರೆಡ್ ಗ್ಲೋಬ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ದಾಳಂಬ್ರಿ ತೋಟದಲ್ಲಿ ಒಳ್ಳೆ ಫಸಲು ಬರಬೇಕಂದ್ರೆ ಅತಿ ಮುಖ್ಯವಾಗಿ ನಮ್ಗೆ ಬೇಕಾಗಿರೋಂಥದ್ದು ಮಣ್ಣಿನ ಫಲವತ್ತತೆಯನ್ನು ನಾವು ಯಾವ ಥರ ಕಾಪಾಡಬೇಕು ದಾಳಂಬ್ರಿ ತೋಟದಲ್ಲಿ, ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನನ್ನು ಡಾಕ್ಟರ್ ಮಂಜುನಾಥ್ ಸರ್ ಅವರು ಮೈಸೂರು ಅವರು 15 ವರ್ಷಗಳಿಂದ ರೈತರ ಜೊತೆ ಅನುಭವಗಳ ಹಂಚಿಕೊಂಡು ಎಕ್ಸ್ಪೀರಿಯೆನ್ಸ್ ಆಗಿದ್ದಾರೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಎಲ್ಲರಿಗೂ ಅರ್ಥವಾಗುವ ದರದಲ್ಲಿ ಸರ್ ಮಂಜುನಾಥ್ ಅವರು ಮಾತಾಡಿದ್ದಾರೆ. ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಒಳ್ಳೆ ಸಂದೇಶಗಳನ್ನು ತಿಳಿಸ್ಕೊಡ್ತಾ ಇರ್ತೀರಿ. ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇರಬೇಕು ಅಂತ ಹೇಳಿದ್ರೆ, ಯಾರು ಮಣ್ಣನ್ನು ಚೆನ್ನಾಗಿ ನೋಡ್ಕೋತಾರೋ, ಎಷ್ಟೇ ಮಳೆ ಬರಲಿ, ಎಷ್ಟೇ ರೋಗ ಉಲ್ಬಣ ಆಗಲಿ, 70% ಅಷ್ಟು ಅವರು ಕ್ರಾಪ್ಗಳನ್ನ ತಗೋಬಹುದು. ಹಾಗಾಗಿ ಮಣ್ಣನ್ನು ಚೆನ್ನಾಗಿ ಇಟ್ಕೋಬೇಕು. ಮಣ್ಣನ್ನು ಚೆನ್ನಾಗಿ ಇಟ್ಕೊಳ್ಳೋದು ಏನು? ಗೊಬ್ಬರ ಹಾಕಬೇಕು, ಕಳೆನಾಶಕ ಕಡಿಮೆ ಮಾಡಬೇಕು. ಓಕೆ, ಕಳೆನಾಶಕದ ಮೇಲೆ ಮತ್ತೆ ನಾನು ಮಾತಾಡ್ತೀನಿ ದಾಳಿಂಬೆಲಿ. ಓಕೆ, ಎಳೆ ಊರ ಗೊಬ್ಬರ ಯಥೇಚ್ಛವಾಗಿರ್ಬೇಕು. ಓಕೆ, AMC ಬೆಳೆಸ್ಬೇಕು. ಅಂದ್ರೆ ಮಣ್ಣಿನ ಆರೋಗ್ಯ ಅಂದ್ರೆ ಏನು ಅಂತ ಹೇಳಿದ್ರೆ, ದಾಳಿಂಬೆಗೆ ಒಂದು ಗುಣ ಏನು ಅಂತ ಹೇಳಿದ್ರೆ 4.5 ರಸಸಾರದಿಂದ ಹಿಡಿದು 9 ರಸಸಾರದವರೆಗೂ ಅಂದ್ರೆ pH ಬೆಳೆ ಬರೆದ್ರೆ ಗಿಡ ಬರುತ್ತೆ. ಆದ್ರೆ ಹಣ್ಣುಗಳು ಒಳ್ಳೆ ಇಳುವರಿ ಬರಲ್ಲ. ಆದ್ರೆ ನೀವು 9 pH ಇದ್ರೆ ಅಥವಾ 4.5 pH ಇದ್ರೆ ಒಂದಷ್ಟು ಪೋಷಕಾಂಶಗಳನ್ನ ಅದು ಹೀರ್ಕೊಳಕ್ ಆಗ್ತಾ ಇರಲ್ಲ. ಅಂಗಮಾರಿ ರೋಗ ಅನ್ನೋದು ಬರೀ ರೋಗಾಣುವಿನಿಂದ ಬರೋ ಕಾಯಿಲೆ ಅಲ್ಲದೆ, ಗಿಡಗಳು ಸದೃಢವಾಗಿದ್ರೆ ಆ ರೋಗ ಬೇಗ ಪ್ರಸರಣ ಆಗಲ್ಲ. ಹಾಗಾಗಿ ಹೆಲ್ತಿ ಆಗಿ ಆ ಗಿಡಗಳಿರ್ಬೇಕು ಅಂತ ಹೇಳಿದ್ರೆ ಮಣ್ಣಿನ ರಸಸಾರವನ್ನ ನೀವು 6.5ರಿಂದ 7.5 ನ್ಯೂಟ್ರಲ್ ಆಗಿ ಇಟ್ಕೋಬೇಕು. ಹಾಗಾಗಿ ವರ್ಷಕ್ಕೆ ಒಂದ್ಸಲ ಕಡ್ಡಾಯವಾಗಿ ಮಣ್ಣು ಪರೀಕ್ಷೆ ಮಾಡಲೇಬೇಕು ನೀವು. ಇನ್ ಕೇಸ್ pH ಕಡಿಮೆ ಇದ್ರೆ ಸುಣ್ಣ ಹಾಕ್ಬೇಕು, ಜಾಸ್ತಿ ಇದ್ರೆ ಜಿಪ್ಸಮ್ ಹಾಕ್ಬೇಕು. ಓಕೆ, ಅದಕ್ಕಿಂತಲೂ ಹೆಚ್ಚಾಗಿ ಪೊಟ್ಯಾಷಿಯಂ ಅನ್ನೋದು ತುಂಬಾ ಇಂಪಾರ್ಟೆಂಟ್ ದಾಳಿಂಬೆಗೆ. ಪೊಟ್ಯಾಷಿಯಂ ಯಾಕಂದ್ರೆ ಸಣ್ಣ ಹಣ್ಣುಗಳ ಬೀಜ ನಂಬರ್ಗಳು ಜಾಸ್ತಿ ಆಗೋದು, ಗಾತ್ರ ಜಾಸ್ತಿ ಆಗೋದು ಎಲ್ಲವೂ ಕೂಡ ಪೊಟ್ಯಾಷಿಯಂ ಅಲ್ಲಿ ಡಿಪೆಂಡ್ ಆಗಿರುತ್ತೆ. ಪೊಟ್ಯಾಷಿಯಂ ಅನ್ನ pH ಜಾಸ್ತಿ ಆದರೆ ದಾಳಿಂಬೆ ಗಿಡಗಳು ಅಂದ್ರೆ ಹೀರ್ಕೊಳ್ಳಲ್ಲ. ಹಾಗಾಗಿ ಫಸ್ಟ್ ಮಣ್ಣನ್ನು ಸರಿ ಮಾಡಬೇಕು. ಒಂದು ಅಂದ್ರೆ ರಸಸಾರವನ್ನ ನೀವು ಸರಿ ಮಾಡಲೇಬೇಕು. ಅದನ್ನ ಮಾಡಲಿಕ್ಕೆ ಆಕ್ಚುಲಿ ನಮ್ಮ ರೆಕಮೆಂಡೇಶನ್ಸ್ ಇರೋದು ಪ್ರತಿ ವರ್ಷ 7.5-8 pH ಇದ್ರೆ ಕಡ್ಡಾಯವಾಗಿ ನೀವು ಜಿಪ್ಸಮ್ ಅನ್ನ ಅರ್ಧ kg ಸೇರಿಸಲೇಬೇಕು ಅಂತ ನಮ್ಮ ರೆಕಮೆಂಡೇಶನ್ಸ್ ಹೇಳುತ್ತೆ. 99 ಜನ ರೈತರುಗಳು ಬಳಸಲ್ಲ. ಯಾರಾದ್ರೂ ಬಳಸಿದ್ರೆ ಇಲ್ಲಿ? ಯಾರು ಬಳಸಲ್ಲ. ಹಂಗೆ ಸುಣ್ಣನೂ ಕೂಡ. ಮತ್ತೆ ಬೇರೆ ಬೆಳೆಗಳಿಗೆ ಸುಣ್ಣ ಹಾಕಿದ್ರೆ, ಬಾಳೆಗೆ ಸುಣ್ಣ ಹಾಕಿದ್ರೆ ಸುಟ್ಟೋಗುತ್ತೆ ಆ ಬೇರುಗಳಿಗೆ, ದಾಳಿಂಬೆ ಸುಡಲ್ಲ. ಹಾಗಾಗಿ ನೀವು ಸುಣ್ಣ ಅಂದ್ರೆ pH ಕಡಿಮೆ ಇದ್ರೆ ಸುಣ್ಣ ಹಾಕೋದು, ಜಾಸ್ತಿ ಇದ್ರೆ ಜಿಪ್ಸಮ್ ಹಾಕೋದನ್ನ ನೀವು ವರ್ಷಕ್ಕೊಂದ್ಸಲ ಕಡ್ಡಾಯವಾಗಿ ಮಾಡಿದ್ರೆ 250 ರೂಪಾಯಿ ಸರ್ 5 ಹಣ್ಣಿನ ಬೆಲೆ ಅದು. ಬಟ್ ಯಾರು ಮಾಡಲ್ಲ. ಈಗ ಸುಣ್ಣ ಹಾಕೋದು ಯಾವ ಟೈಮಲ್ಲಿ ಹಾಕ್ಬೇಕು ಅಂತ? pH ಕಡಿಮೆ ಇದ್ರೆ ನೀವು ಹಣ್ಣು ಕುಯ್ದಿರ್ತೀರಿ, ಹಣ್ಣನ್ನ ಕುಯ್ಯೋದ್ಕಿಂತ ಮುಂಚೆ 2 ತಿಂಗಳು ಹಣ್ಣನ್ನ ಕೂದ ನೆಕ್ಸ್ಟ್ ಚಾಟ್ನಿ ಮಾಡ್ತಿರಲ್ಲ, ಹಣ್ಣನ್ನ ಕೂದ 15 ದಿನ ಆದ್ಮೇಲೆ ನೆಕ್ಸ್ಟ್ ಚಾಟ್ನಿ ಮಾಡಕ್ಕೆ ಒಂದ್ 2-3 ತಿಂಗಳು ಟೈಮ್ ಇರುತ್ತೆ. ಟೈಮ್ ಬಿಡ್ಬೇಕು. ನೀವು ಬಿಟ್ರೆ, ಎಷ್ಟೋ ಜನ ಬಿಡಲ್ಲ, ಅದನ್ನು ಬಿಟ್ರೆ ಹಣ್ಣನ್ನ ಕೊಯ್ಲ ನಂತರ 15 ದಿನ ಆದ್ಮೇಲೆ ಸುಣ್ಣ ಹಾಕ್ಬೇಕು. ನೀರು ಕೊಡಬೇಕು, ಚೆನ್ನಾಗಿ ಅದನ್ನ ನೋಡ್ಕೋಬೇಕು. ಆಮೇಲೆ ಡ್ರೈ ಮಾಡಬೇಕು. ಡ್ರೈಯಿಂಗ್ ಅಂದ್ರೆ ಒಂದು ನಮ್ಮಲ್ಲಿ ಸ್ಟ್ರೆಸ್ ಮತ್ತೆ ರೆಸ್ಟ್, ಎಲ್ಲರೂ ಸ್ಟ್ರೆಸ್ ಮತ್ತೆ ರೆಸ್ಟ್ ಬಗ್ಗೆ ಮಾತಾಡ್ತೀವಿ ದಾಳಿಂಬೆ ಬಗ್ಗೆ. ಸ್ಟ್ರೆಸ್ಸೇ ಬೇರೆ, ರೆಸ್ಟ್ ಬೇರೆ. ರೆಸ್ಟ್ ಅಂದ್ರೆ ಚೆನ್ನಾಗಿ ಊಟ ಮಾಡಿ ಮಾಡ್ಕೊಳ್ಳೋದು ಸರ್, ಹೌದಾನೆ? ಸ್ಟ್ರೆಸ್ ಅಂದ್ರೆ ಊಟ ಇಲ್ದೇನೆ ಮಾಡ್ಕೊಳ್ಳೋದು, ಹೌದಾನೆ? ರೆಸ್ಟ್ ಬಿಡ್ಬೇಕು ದಾಳಿಂಬೆನ ಅಂದ್ರೆ ಚೆನ್ನಾಗಿ ಊಟ ಕೊಟ್ಟು ರೆಸ್ಟ್ ಬಿಡ್ಬೇಕು. ಆ ಹೂ ಚೆನ್ನಾಗಿ ಬರ್ಬೇಕು ಅಂದ್ರೆ. ಹಾಗಾಗಿ ನೀವು ಇದನ್ನೆಲ್ಲ ಕೊಟ್ಟು, ಗೊಬ್ಬರ ಕೊಟ್ಟು, ನೀರು ಕೊಟ್ಟು 2 ತಿಂಗಳು ಏನೂ ಕೊಡದೆ ನೀವು ಬಿಡ್ಬೇಕು. ಅದು ರೆಸ್ಟ್. ಓಕೆ, ಈಗ ಹಾಕ್ಬೇಕು. ಜಿಪ್ಸಮ್ ಕೂಡ ಆಗ್ಲೇ ಹಾಕ್ಬೇಕು. ಜಿಪ್ಸಮ್, ಓಕೆ, ಅದು ಆಯ್ತು. ಸೊ ಮಣ್ಣಿನ ಆರೋಗ್ಯ ಅಂದ್ರೆ ಈ ರಸಸಾರನ ಫಸ್ಟ್ ಚೆಕ್ ಮಾಡೋದು. ನಾನು ಹೇಳಿದ್ರೆ 2 ಕಾರಣಗಳಿದೆ, 2 ಮಾಡ್ಬೋದು. ಬಟ್ ಚೆಕ್ ಮಾಡಿ ನೀವು ಏನ್ ಹಾಕ್ಬೇಕು ಅಂತ ನಾವು ಕೂಡ ಹೇಳ್ತೀವಿ. ಜಸ್ಟ್ ಒಂದು ವಾಟ್ಸಪ್ ಕಳ್ಸಿದ್ರೆ ನಾವು ಒಂದು ದಿನಕ್ಕೆ 100-150 ಜನ ರೈತರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಹಾಗಾಗಿ ನಾವು ನಿಮ್ಗೆ ಹೇಳ್ತೀವಿ, ಒಂದು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಅನ್ನ ನಮಗೆ ಕಳಿಸಿದ್ರೆ, ನೀವು ಯಾರೇ ಸೈಂಟಿಸ್ಟ್ ಕಳ್ಸಿದ್ರು ಹೇಳ್ತಾರನ್ನ. ಬಟ್ ಯಾರು ನೀವು ಸೈಂಟಿಸ್ಟ್ ಕೇಳಲ್ಲ. ಯಾರೋ ನಿಮ್ಮ ಊರಿಗೆ ಮೇಸ್ತ್ರಿ ಬಂದಿರ್ತಾರಲ್ಲ, ಅವ್ರ ಮಾತನ್ನ ಕೇಳೋದು ನೀವು, ಹೌದಾನೆ? ಸೊ ಹಾಗಾಗಿ ಸೈಂಟಿಸ್ಟ್ಗಳು ಯಾವ ಬೆನಿಫಿಟ್ ಇಲ್ದಾನೆ ನಿಮ್ಮ ಹತ್ರ ದುಡ್ಡು ಕೇಳಲ್ಲ, ನಿಮ್ಮ ಹತ್ರ ಅದನ್ನ ಹಾಕಿ ಇದನ್ನ ಹಾಕಿ ಅಂತ ಹೇಳಲ್ಲ, ಅಂದ್ರೆ ಈ ಕೆಮಿಕಲ್ ಹಾಕಿ ಅಂತ ಹೇಳಲ್ಲ. ಯಾವುದು ಅದಕ್ಕೆ ಸೂಟಬಲ್ ಅದನ್ನ ಹೇಳ್ತಾರೆ. ಹಾಗಾಗಿ ನೀವು ವಿಜ್ಞಾನಿಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕು.
ಓಕೆ. ಸೊ ಮಣ್ಣನ್ನ ಫಸ್ಟ್ ಸರಿ ಮಾಡಬೇಕು. ಒಂದು ಇಸಿ ಅಂತ ಇನ್ನೊಂದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಿ. ಎಷ್ಟೋ ಸಲ ದಾಳಿಂಬೆ ಪ್ರದೇಶನ ಈ ಕೆಳಮಟ್ಟಕ್ಕೆ ಅಂದ್ರೆ ನೀರೆಲ್ಲ ಬರ್ತಾ ಇರುತ್ತೆ, ಕೆಳಗಡೆ ಬೆಳೆದಿರ್ತಾರೆ, ಅಂದ್ರೆ ಮೇಲಿಂದ ನೀರು ಬರ್ತಾ ಇರುತ್ತೆ. ಅಂತ ಪ್ರದೇಶದಲ್ಲಿ ಇಸಿ ಜಾಸ್ತಿ, ಡ್ರೈನೇಜ್ ಎಲ್ಲಿ ಚೆನ್ನಾಗಿರೋದು ಅಲ್ಲಿ ಇಸಿ ಜಾಸ್ತಿ ಇರುತ್ತೆ, ಅಂದ್ರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಜಾಸ್ತಿ ಇರ್ತದೆ. ಅದನ್ನು ಕೂಡ ಸರಿ ಮಾಡಬೇಕು ಅಂದ್ರೆ ಡ್ರೈನೇಜ್ ಕರೆಕ್ಟ್ ಆಗಿರಬೇಕು. ಅದಕ್ಕೆ ಏರು ಮಡಿಯನ್ನು ಕಡ್ಡಾಯವಾಗಿ ಮಾಡಬೇಕು. ಏರು ಮಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್. 2 ಕಾರಣಕ್ಕೆ ಇಂಪಾರ್ಟೆಂಟು. ಒಂದು ಇಸಿ ಕಡಿಮೆ ಮಾಡಲಿಕ್ಕೆ, ಇನ್ನೊಂದು ಸೊರಗು ರೋಗನ ಕಂಟ್ರೋಲ್ ಮಾಡಲಿಕ್ಕೆ. ನಿಮ್ಗೆ ಏರು ಮಡಿ ಒಂದು ಪಿಕ್ಚರ್ ತೊಗೊಂಡು ನೋಡಿ, ಏರು ಮಡಿ ಪಿಕ್ಚರ್ ಇದೆ, ಹೆಂಗೆ ಮಾಡಬೇಕು ಅಂತ ಹೇಳಿ. ನಾನು ಇನ್ನೂ ಕೂಡ ಅಂಗಮಾರಿ ರೋಗದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದ್ರೆ ಹೆಂಗ್ ಕಂಟ್ರೋಲ್ ಮಾಡಬೇಕು ಅಂತ. ಮಣ್ಣಿನ ಆರೋಗ್ಯದ ಬಗ್ಗೆ ನಾವು ಅನ್ಕೊಂಡಾಗ, ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ಶೇಕಡ ಎಷ್ಟರ ಮಟ್ಟಿಗೆ ಕೂಡ ವಾತಾವರಣ ಚೇಂಜ್ ಆದ್ರೂ ಕೂಡ, ಅಫೆಕ್ಟ್ ಆದ್ರೂ ಕೂಡ, ವೈಪರೀತ್ಯ ಆದ್ರೂ ಕೂಡ ಅಂಗಮಾರಿ ರೋಗನ ಕಡ್ಡಾಯವಾಗಿ ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಈ ತರದ ಪ್ರಾಕ್ಟೀಸ್ ಮಾಡಬೇಕು. ಹೆಂಗಿರ್ಬೇಕು ಅಂದ್ರೆ ಏರು ಮಡಿ ಮಾಡಬೇಕು, ಹಾಕದ್ ನಿಂತ್ಕೋಬಾರ್ದು. ಅಂದ್ರೆ 4 ಅಡಿ ಅಗಲ ಇರಬೇಕು, ಅದು ಸಮತಟ್ಟಾಗಿ, ಕನಿಷ್ಠ 1 ಅಡಿ ಮೇಲಿರಬೇಕು. ಓಕೆ, ಈ ತರದ ಪ್ರಾಕ್ಟೀಸ್ ಮಾಡಿದ್ರೆ ಇಸಿ ಆಟೋಮ್ಯಾಟಿಕ್ಲಿ ಕಡಿಮೆ ಆಗ್ತಾನೆ ಇರುತ್ತೆ, ನೀರು ನಿಂತ್ಕೊಳ್ಳಲ್ಲ. ಒಂದು ಇಸಿ ಕಡಿಮೆ ಮಾಡಬೇಕು, ಮತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಮಾಡಬೇಕು, ಅಂದ್ರೆ ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಬೇಕು. ಅದನ್ನ ಜಾಸ್ತಿ ಮಾಡೋದಂದ್ರೆ ಗೊಬ್ಬರ ಹಾಕೋದು. ಎಷ್ಟೋ ಜನ, ತುಂಬಾ ಜನ, ಹೇಗೆ 90% ರೈತರುಗಳು ಹಾಕಲ್ಲ ಗೊಬ್ಬರನ. ಹ್ಯೂಮಿಕ್ ಆಸಿಡ್ ಬಿಟ್ರೆ ಸಾಕಲ್ವಾ ಸರ್ ಅಂತ ಕೇಳ್ತಾರೆ. ಆಕ್ಚುಲಿ ಇಮ್ಮಿಡಿಯೇಟ್ ಆಗಿ ಸಾಕು. ತುಂಬಾ ಜನ ಹ್ಯೂಮಿಕ್ ಆಸಿಡ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದ್ರೆ ಗೊಬ್ಬರ ಹಾಕೋದಕ್ಕೆ ಆಲ್ಟರ್ನೇಟಿವ್ ಇಲ್ಲ. ಗೊಬ್ಬರ ಹಾಕಕ್ಕೆ ನನಗೆ ಗೊಬ್ಬರ ಇಲ್ಲ ಅಂತ ಹೇಳಿದ್ರೆ ಆಗ್ತಾ ಇರಕ್ಕೆ ಆಲ್ಟರ್ನೇಟಿವ್ ಇಲ್ಲ. ನೀವು ಎಲ್ಲಾದ್ರೂ ಚೆಕ್ ಮಾಡ್ಕೊ ಬನ್ನಿ, ಯಾರ ತೋಟಗಳಲ್ಲಿ ಗೊಬ್ಬರ ಚೆನ್ನಾಗಿ ಹಾಕಿದಾರೋ, ಬೇವಿನ ಹಿಂಡಿ ಹಾಕಿದಾರೋ ಆ ತೋಟಗಳೆಲ್ಲ ಒಳ್ಳೆ ಯೀಲ್ಡಿಂಗ್ ಕೊಡ್ತಿದೆ. ಇವತ್ತಿಗೂ ಕೂಡ ರೋಗ ಕಡಿಮೆ ಆಗಿದೆ, ಎಸ್ಪೆಷಲಿ ಸೊರಗು ರೋಗ ಕಡಿಮೆ ಆಗಿದೆ. ನಾವು ಎಷ್ಟು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರೆ, ಇವೆಲ್ಲದಕ್ಕೂ ನಾನು ಹೇಳಿದೆ, ಮಣ್ಣಿನ ಆರೋಗ್ಯನ ಖರ್ಚು ಮಾಡಕ್ಕೆ ಒಂದು ಗಿಡಕ್ಕೆ 50 ರಿಂದ 60 ರೂಪಾಯಿ ಖರ್ಚು ಮಾಡ್ತೀವಿ. ಇನ್ಕ್ಲೂಡಿಂಗ್ ನಾವು ಕಾಂಪೋಸ್ಟ್ ಅಂದ್ರೆ 100 ರಿಂದ 150 ರೂಪಾಯಿ ಖರ್ಚು ಮಾಡ್ತೀವಿ. ಆದ್ರೆ ನಾವು 150 ರೂಪಾಯಿ ಮೇಲೆ ಖರ್ಚು ಮಾಡಕ್ಕೆ ನಮಗೆ ಬೇಜಾರಾಗ್ತದೆ. ಆದ್ರೆ ಆಂಟಿಬಯೋಟಿಕ್ 5,000 ರೂಪಾಯಿ ಕೊಟ್ಟು ಆಂಟಿಬಯೋಟಿಕ್ ಸ್ಪ್ರೇ ಮಾಡ್ತೀವಿ. ಆದ್ರೆ ಆಂಟಿಬಯೋಟಿಕ್ ಇಂದ ಈ ರೋಗನ ಕಂಟ್ರೋಲ್ ಮಾಡಕ್ಕೆ ಅಸಾಧ್ಯ. ನಾನು ಹೇಳಿದೆ, ಆಂಟಿಬಯೋಟಿಕ್ ಇಂದ ರೋಗ ಕಡಿಮೆ ಆಗುತ್ತೆ ಅನ್ನೋದಾಗಿದೆ. ದೇಶದಲ್ಲಿ ರೋಗನೇ ಬರ್ತಾ ಇರಲಿಲ್ಲ. ಹಾಗಾಗಿ ಬರೀ ಔಷಧಿ ಹೊಡೆದು ನಾನು ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಅಸಾಧ್ಯವಾದ ಮಾತು. ಅದಕ್ಕೋಸ್ಕರ ಇದನ್ನು ಮಾಡಲೇಬೇಕು. ಗೊಬ್ಬರ ಹಾಕಬೇಕು, ಬೇವಿನ ಹಿಂಡಿ ಹಾಕಬೇಕು, ಜೊತೆಗೆ ನಾನು ಜೈವಿಕ, ಮೆಸ್ತಸರ್ ಹೇಳ್ತಾ ಇದ್ರು, ಜೈವಿಕ ಅಂಶಗಳನ್ನ ಮಣ್ಣಿಗೆ ಸೇರಿಸೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ದಾಳಿಂಬೆಗೆ ಅಂತ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಫರ್ಟಿಲೈಸರ್ಸ್ಗಳೆಲ್ಲ ಕೊಡ್ತೀವಿ, ಅಂದ್ರೆ ನಾವೆಲ್ಲ ರಸಗೊಬ್ಬರಗಳನ್ನ ಕೊಡ್ತೀವಿ. ಆ ರಸಗೊಬ್ಬರಗಳ ಪ್ರಮಾಣವನ್ನ ಒಂದು 30 ರಿಂದ 40% ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಅಜೋಸ್ಪೈರಿಲಮ್, ಅಜಿಟೋಬ್ಯಾಕ್ಟರ್ ಮತ್ತೆ ಪೆನಿಸಿಲಿಯಂ ಪಿನೋಫೈಲಮ್ ಅಂತ ಹೇಳಿ ಒಂದು ಹೊಸ ಮೈಕ್ರೋ ಬಂದು ಮಾಡಿದ್ದಾರೆ. ಅದನ್ನ ನ್ಯಾಚುರಲ್ ಕ್ರಾಪ್ ಕೇರ್ ಅವರೇ ಎಲ್ಲರಿಗೂ ರೈತರು ಕೊಡ್ತಾ ಇದ್ದಾರೆ. ಅದನ್ನ ಹಾಕಿದ್ರೆ ಪೊಟ್ಯಾಷಿಯಂ ಅವಶ್ಯಕತೆನ ಕಡಿಮೆ ಮಾಡುತ್ತೆ. ಇನ್ನೊಂದು ಟ್ರೈಕೋಕವಚ್ ಅಂತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾಡಿದೀವಿ. ಅದರಲ್ಲಿ ಸುಡೋಮಾನಸ್ ಫ್ಲೋರೆಸೆನ್ಸ್ ಅಂತ ಒಂದು ಇರುತ್ತೆ. 28% ರಂಜಕನ ಕೂಡ ಕಡಿಮೆ ಮಾಡುತ್ತದೆ. ಜೊತೆಗೆ ಅಜೋಸ್ಪೈರಿಲಮ್ ಇರುತ್ತೆ. ನೀವು 100 kg ಗೊಬ್ಬರ ಕೊಡ್ತಾ ಇದ್ರೆ ಒಂದು 60 kg 70 kg ನಿಲ್ಲಿಸಬಹುದು. ಯಾಕೆಂದ್ರೆ ಈ ಬಯೋಫರ್ಟಿಲೈಸರ್ಸ್ ಹಾಕ್ತಿವಿ. ಒಂದು ರಸಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ, ಮತ್ತೆ ರಸಗೊಬ್ಬರಗಳ ದುಷ್ಪರಿಣಾಮ ಕಡಿಮೆ ಮಾಡಲಿಕ್ಕೆ. ಮತ್ತೊಂದು ಹೇಳ್ತೀನಿ ನಾನು, ಯೂರಿಯಾ ಹಾಕೋದು, ಯೂರಿಯಾ ಹಾಕೋದು ತುಂಬಾ ಡ್ಯಾಮೇಜಿಂಗ್ ಸಮ್ಟೈಮ್ಸ್. ಅಂದ್ರೆ ಒಂದಷ್ಟು ಸಲ ಈಗ ಮಳೆ ಬರ್ತಾ ಇದೆ, ತುಂಬಾ ಮಳೆ ಬರ್ತಾ ಇದೆ, ಸಡನ್ ಆಗಿ ನೀವು ಯೂರಿಯಾ ಕೊಟ್ರೆ ಬ್ಲೈಟ್ ಜಾಸ್ತಿ ಆಗುತ್ತೆ, ತುಂಬಾ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸಾರ್ವಜನಿಕ ಕೊಟ್ರೆ ಬ್ಲೈಟ್ ಜಾಸ್ತಿ ಆಗುತ್ತೆ. ಅದು ಗುಣ ಅಂದ್ರೆ ಅಂದ್ರೆ ರೋಗ ನಿರೋಧಕತೆ ಕಳ್ಕೊಳ್ಳುತ್ತೆ. ಈವನ್ ಸೊರಗು ರೋಗಕ್ಕೂ ಕೂಡ ನೀವು ಸೊರಗು ರೋಗ ಅಲ್ಲೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಸಡನ್ ಆಗಿ ಯೂರಿಯಾ ಕೊಟ್ಟು ನೋಡಿದ್ರೆ ಆಕ್ಚುಲಿ ಸೊರಗು ರೋಗ ಜಾಸ್ತಿ ಆಗುತ್ತೆ. ಅಂದ್ರೆ ಯೂರಿಯಾ ಕೊಟ್ರೆ ಆ ಸೊರಗು ರೋಗಕ್ಕೂ ಕೂಡ ಏನು ನಾವು ರೋಗಾಣು ಇರುತ್ತಲ್ಲ ಅದು ತುಂಬಾ ಸಮಸ್ಯಾತ್ಮಕವಾಗಿ ಬದಲಾಯ್ತದೆ. ಅದಕ್ಕೋಸ್ಕರ ಈ ತರಹದ ರಸಗೊಬ್ಬರಗಳ ದುಷ್ಪರಿಣಾಮವನ್ನು ಕಡಿಮೆ ಮಾಡಲಿಕ್ಕೆ ನೀವು ಖಂಡಿತವಾಗಿಯೂ ಈ ಜೈವಿಕ ಬಳಕೆ ಅಂದ್ರೆ ಟ್ರೈಕೋಡರ್ಮಾ, ಸುಡೋಮಾನಸ್, ಬ್ಯಾಸಿಲೋಮೈಸಿಸ್ ಅಥವಾ ಬ್ಯಾಸಿಲಸ್, AMC ಈ ತರದ ವಸ್ತುಗಳನ್ನ ಕಡ್ಡಾಯವಾಗಿ ನೀವು ಮಣ್ಣಿಗೆ ಸೇರಿಸಲೇಬೇಕು. ಎಷ್ಟು ಸೇರಿಸಬೇಕು? ಒಂದು ಗಿಡಕ್ಕೆ 100 ಗ್ರಾಮ್. 1 kg ಬೆಲೆ 150 ರೂಪಾಯಿ. ಅಂದ್ರೆ ನಾನು ಒಂದು ವರ್ಷಕ್ಕೆ ಹೇಳ್ತಾ ಇರೋದು 15 ರೂಪಾಯಿ ಒಂದು ಗಿಡಕ್ಕೆ ಖರ್ಚಾಯಿತು. ಬೇವಿನ ಹಿಂಡಿ ಜೊತೆ ಸೇರಿಸಬೇಕು, ನೀವು ಜೊತೆ ಕೊಟ್ಟಿಗೆ ಗೊಬ್ಬರ ಜೊತೆ ಸೇರಿಸಬೇಕು. ಎಂತ ಬೇವಿನ ಹಿಂಡಿ ಹಾಕ್ಬೇಕು ಅನ್ನೋದು ಮತ್ತೆ ಪ್ರಶ್ನೆ. ಎಲ್ಲ ಅನ್ಕೊಂಡಿದೀವಿ ನಾವು ಎಲ್ಲ ರೈತರುಗಳು ಎಣ್ಣೆ ಇರೋ ಅಂತ ಬೇವಿನ ಹಿಂಡಿ ಬಳಸಬೇಕು ಅಂತ. ಆಕ್ಚುಲಿ ಎಣ್ಣೆ ಇರೋ ಬೇವಿನ ಹಿಂಡಿನ ಮಣ್ಣಿಗೆ ಸೇರಿಸಬಾರ್ದು. ಹೇಗೆ ಎಣ್ಣೆ ಇರೋ ಬೇವಿನ ಹಿಂಡಿ ಸೇರಿಸಿದ್ರೆ ಅದರಲ್ಲಿ ಮೈಕ್ರೋಬ್ ಬೆಳೆಯಲ್ಲ, ಇನಿಬಿಟ್ ಆಗುತ್ತೆ, ಅಂದ್ರೆ ಬೆಳೆಯಲ್ಲ. ಅದಕ್ಕೋಸ್ಕರ
ಎಣ್ಣೆ ತೆಗ್ದಿರೋ ಅಂತ ಬೇವಿನ ಹಿಂಡಿನ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಗಿಡಗಳ ಸುತ್ತಮುತ್ತ ಹಾಕ್ಬೇಕು. ನೀವು ನಿಜವಾಗ ರೈತರಾದ್ರೆ ಪ್ರಶ್ನೆಗಳು ಕೇಳ್ತೀರಿ, ಎಷ್ಟೋ ಜನ ಸೈಡ್ಗೆ ಹಾಕ್ತಿರ್ತಾರೆ, ಸುತ್ತಮುತ್ತ ಯಾರು ಹಾಕಲ್ಲ. ಹೌದು ಸರ್. ಯಾರು ಚೆನ್ನಾಗಿರ್ತಾರೋ ಸುತ್ತಮುತ್ತ ಹಾಕ್ಬೇಕು. ಒಂದು ಗಿಡ ಇರುತ್ತೆ, ಕಾಂಡ ಅರ್ಧ ಅಡಿ ಬಿಟ್ಟು 2.5 ಅಡಿವರೆಗೆ ಸುತ್ತಮುತ್ತ ಹಾಕ್ತಾರೆ, ಅದರ ರೂಟ್ಗಳು ಚೆನ್ನಾಗಾಗುತ್ತೆ. ಮತ್ತೆ ಯಾವ ಗಿಡಗಳ ಬೇರ್ಗಳು ಚೆನ್ನಾಗಿರ್ತವೋ ಅಂಥದ್ರಲ್ಲಿ ಸೊರಗು ರೋಗ ಬರಲ್ಲ. ಒಂದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ಸರ್, ಈಗ ನೀವು ಹಿಂಡಿ ಹಾಕ್ಬೋದು ಅಂತ ಹೇಳಿದ್ರಿ. ಈಗ ಡ್ರಿಪ್ಪರಲ್ಲಿ ಹತ್ತು ಕಡೆ ಇತ್ತು ಕಡೆ ಮಾತ್ರ ನೀರು ಹೋಗುತ್ತೆ, ಅದಕ್ಕ ಸುತ್ತು ತ್ಯಾವ ಆಗಲ್ಲ, ಅದು ಡ್ರೈ ಹಂಗೆ ಇರುತ್ತಲ್ಲ. ಇಲ್ಲ 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 ಹಾಂ, ಓಕೆ, ಅದ್ರ ಬಗ್ಗೆ ನೀರ್ ಬಗ್ಗೆ ಪ್ರಶ್ನೆ ಹೇಳ್ಬಿಟ್ಟು ಹೆಂಗೆ ನೀರು ಕೊಡಬೇಕು ಅಂತ ಹೇಳಿದ್ರೆ, ನೀರಾವರಿ ಬಗ್ಗೆ ಅವರು ಒಂದು ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡಿ ಮತ್ತೆ ವಾಪಸ್ ಬರ್ತೀನಿ. ನೀರನ್ನ ಹೆಂಗ್ ಕೊಡಬೇಕು ದಾಳಿಂಬೆಗೆ ಅಂತ ಹೇಳಿದ್ರೆ, ಮೊದಲ 6 ತಿಂಗಳಲ್ಲಿ ಒಂದು ಲ್ಯಾಟ್ರಲ್ ನ ಇಟ್ಟು 2 ಕಡೆ ನೀರು ಬಿಡಬೇಕು. ಒಂದು ಇಮ್ಯಾಜಿನೇಷನ್, ಇದು ಗಿಡ ಒಂದು ಲ್ಯಾಟ್ರಲ್ ಇರುತ್ತೆ, ಇಲ್ಲಿಂದ 1 ಅಡಿ ಈ ಕಡೆಯಿಂದ 1 ಅಡಿ ಕನಿಷ್ಠ ನೀವು ನೀರು ಹೋಗ್ಬೇಕು ಗಿಡದಿಂದ 1 ಅಡಿ ಗ್ಯಾಪ್. 6 ತಿಂಗಳಾದ್ಮೇಲೆ ಇದು ಗಿಡ ಲ್ಯಾಟ್ರಲ್ 2 ಮಾಡ್ಬೇಕು, ಇಲ್ಲಿಂದ 2 ಅಡಿ ಇಲ್ಲಿಂದ 2 ಅಡಿ ಹಿಂಗೆ ದೂರ ಇಡಬೇಕು. ನೀವು ಇಲ್ಲಿ ನೀರು ಕೊಟ್ರೆ ನೀರು ಇಲ್ಲಿಗೂ ಹೋಗುತ್ತೆ, ಖಂಡಿತ ಹೋಗುತ್ತೆ. ಮತ್ತೆ ಬೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನೀವು ಕಿತ್ ನೋಡಿ ಬೇರುಗಳ ಯಾವುದು ಚೆನ್ನಾಗಿ ಇಳುವರಿ ಕೊಡ್ತಾ ಇರುತ್ತೋ ಅಲ್ಲಿ ವೈಟ್ ಬೇರುಗಳು ಇರ್ತವೆ. ಮತ್ತೆ ರೆಸ್ಟ್ ಪೀರಿಯಡ್ ಅಲ್ಲಿ ನೋಡಿ ಆಕ್ಚುಲಿ ವೈಟ್ ಬೇರುಗಳು ಇರಲ್ಲ. ಹಾಗಾಗಿ ಮತ್ತೆ ದಾಳಿಂಬೆಗೆ ಇನ್ನೊಂದು ಒಳ್ಳೆ ಗುಣ ಅಂತ ಹೇಳಿದ್ರೆ, ಬಿಸಿಲು ಮತ್ತೆ ಮೇಲಕ್ಕೆ ಬೇರುಗಳು ಬರ್ತಾನೆ ಇರ್ತವೆ. ಆಕ್ಚುಲಿ ಕೆಳಗಡೆ 1 ಅಡಿ ಕೆಳಗಡೆ ಬೇರುಗಳು ಹೋಗಲ್ಲ, ಮೇಲೆ ಅರ್ಧ ಅಡಿ ಮೇಲೆ ಮಾತ್ರ ಇರ್ತದೆ ಬರೋದು. ಹಾಗಾಗಿ ನೀವು ಈ ತರ ನೀರು ಕೊಟ್ರೆ ಖಂಡಿತವಾಗಿಯೂ ಬೇರುಗಳ ಸಂಖ್ಯೆ ಚೆನ್ನಾಗಿರುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸುತ್ತಮುತ್ತನೂ ಕೂಡ ಕೊಡ್ಬೇಕು ನೀವು, ಅಲ್ಲಿ ತೋಟ ಚೆನ್ನಾಗಿರ್ತವೆ. ನನಗೆ ಸೋಂಬೇರಿ, ನಾನು ಮೆಕನೈಸ್ಡ್ ಫಾರ್ಮಿಂಗ್ ಅಂದ್ರೆ ಟ್ರ್ಯಾಕ್ಟರ್ ಮುಖಾಂತರ ಮಾಡಿದಾಗ ಮಾತ್ರ ಸೈಡ್ಗೆ ಹಾಕ್ತಾರೆ, ಆದ್ರೆ ಅದು ಒಳ್ಳೆಯ ಲಕ್ಷಣ ಅಲ್ಲ. ನೀವು ಚೆನ್ನಾಗಿ ಗಿಡ ಆಗ್ಬೇಕು ಅಂತ ಹೇಳಿದ್ರೆ ಸುತ್ತಮುತ್ತನೂ ಹಾಕ್ಬೇಕು. ಸರ್, ಈ ಗೊಬ್ಬರವನ್ನು ಗಿಡ ಸುತ್ತಾನು ಹಾಕ್ಬೋದು. ನಾನು ಹೇಳ್ತಾ ಇದ್ದೀನಿ, ರಸಗೊಬ್ಬರಗಳನ್ನ ಹಾಕ್ದಾಗ ಬೇಕಾದ್ರೆ ಈ ಮೆಥಡ್ ಅನ್ನ ಫಾಲೋ ಮಾಡಿ. ಆದ್ರೆ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಬಯೋಫಾರ್ಮುಲೇಷನ್ ಹಾಕ್ದಾಗ ಸುತ್ತಮುತ್ತ ರೌಂಡ್ ಆಗಿ ಹಾಕ್ಬೇಕು. ರಸಗೊಬ್ಬರ ಮಾತ್ರ ನೀವು ಹಾಕಿ ಸೈಡ್ ಅಲ್ಲಿ ಮಾಡಲೇಬೇಕು. ಅರ್ಥ ಆಯ್ತಾ? ಓಕೆ. ಸೊ ನೀರಾವರಿಗೆ ಬಂದಾಗ ಈ ಪ್ರಶ್ನೆ, ಬಟ್ ಅಷ್ಟು ಸಾಕು. ಈಗ ಅರ್ಥ ಆಯ್ತು ಸರ್. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಈಗ ನಾವು ನೀರು ನೀವು ಹೇಳಿದ್ರಿ ಇಲ್ಲಿ ಬಿಡ್ಬೋದು ಅಂತ, ಆದರೆ ನೀರು ಕೆಲವೊಮ್ಮೆ ಇಲ್ಲಿ ಸಪ್ಲೈ ಆಗಿರಲ್ಲ, ಆ ಹಿಂಡಿ ಕರಗ್ದಿರ ಹಂಗೆ ಇರುತ್ತೆ ಅದರಲ್ಲಿ. ಆಕ್ಚುಲಿ ಒಳ್ಳೆ ಹಿಂಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವ ಹಿಂಡಿಗೆ ಎಣ್ಣೆ ತೆಗೆದಿರ್ತಾರಲ್ಲ ಹಿಂಡಿ, ಆ ಹಿಂಡಿ ಕರಗುತ್ತೆ. ಎಷ್ಟು ಬೇಗ ಕರಗುತ್ತೆ ಅಂತ ಹೇಳಿದ್ರೆ 15ರಿಂದ 20 ದಿನಗಳ ಹೋಲ್ ಹಿಂಡಿ ಕರಗಿರುತ್ತೆ. ಎಣ್ಣೆ ಹಾಕಿದ್ರೆ ಹಿಂಡಿ ಕರಗಲ್ಲ. ನೀವು ಅಬ್ಸರ್ವ್ ಮಾಡಿ, ಎಣ್ಣೆ ಇರೋ ಹಿಂಡಿ ಕರಗಲ್ಲ, ಇಂಟಿಂಟೆ ಇರುತ್ತಲ್ಲ ಅದು ಕರಗಲ್ಲ. ಮತ್ತೆ ಈ ಗೊಬ್ಬರ, ರಸಗೊಬ್ಬರ ಸಾರಿ ಈ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ ಹಾಕಿ ಸುರಿಬಾರದು. ಎಷ್ಟೋ ಸಲ ಅನ್ಕೊಂಡಿದೀವಿ ಮಲ್ಚ್ ಮಾಡದರ ಗೊಬ್ಬರ ಹಾಕ್ತಾರೆ, ಹಾಕ್ಬಿಟ್ಟು ಮೇಲೆ ಮಣ್ಣು ಮುಚ್ಚಿಬಿಡ್ತಾರೆ. ಅಲ್ಲ, ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕು ಅದನ್ನ. ಇದೊಂದೇ ಬೆಳೆಗಲ್ಲ, ಎಲ್ಲ ಬೆಳೆಗೂ